ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೋಡಿ, ಬೆಳಿಗ್ಗೆ ಧೂಳಿಂದ ಆಟ ಆಡೋದು ನಾನು. ಫುಲ್ಲು ಧೂಳು ಬಂದಿದೆ ಇವತ್ತು ಬೆಳಗ್ಗೆನೆ. ನಿನ್ನೆ ಕ್ಲೀನ್ ಮಾಡಿದಷ್ಟು ನಾವು ಇವಾಗ ಬೆಳಿಗ್ಗೆ ನೋಡಿದರೆ ಫುಲ್ಲು ಧೂಳು. ಇದು ನಮ್ಮದು ಡೈಲಿ ರುಟೀನ್ ಆಗಿದೆ ನಮಗೆ, ಧೂಳಲ್ಲಿ ಆಟ. ಓಕೆ, ಮಾಸ್ಕ್ ಎಲ್ಲ ಹಾಕಬೇಕಂತೇಳಿ ಎನಿಸಿದ್ದೀವಿ. ಇವಾಗಿಂದ ಕೆಳಗಡೆ ಬಂದಿದ್ದಾರಲ್ಲ, ಕೆಳಗಡೆ ಬರುವಾಗ ಹೀಗೆ ಫುಲ್ಲು ಧೂಳಾಗುತ್ತೆ. ಇನ್ನು ಅದು ಇದೆಲ್ಲ ಮಾಡ್ತಾರಲ್ಲ, ಪಟ್ಟಿ ಮಾಡಿದ್ದೆಲ್ಲ ಎಂತ ಮಾಡಲಿಕ್ಕೆ ಉಂಟು, ಅದು ನೈಸ್ ಮಾಡಲಿಕ್ಕೆ ಉಂಟಲ್ಲ, ಆವಾಗ ರಬ್ ಮಾಡಲಿಕ್ಕೆ ಉಂಟಲ್ಲ, ಆವಾಗ ಧೂಳೆಲ್ಲ ಬರುತ್ತೆ. ಎಂಥ ಗಲಾಟೆ, ನಾನು ಹೇಗೆ ಮಾಡೋದು ವ್ಲಾಗ್ ನೀವೇ ಹೇಳಿ, ಎಷ್ಟೊಂದು ಗಲಾಟೆ. ಓಕೆ, ಇವತ್ತು ಬೆಳಿಗ್ಗೆ ನಮಗೀಗ ಬೇರೆ ಕಡೆ ಹೋಗ್ಲಿಕ್ಕೆ ಕೂಡ ಉಂಟು ಹೊರಗಡೆ. ಎಲ್ಲಿ ಒಂದು ವಿನುಗೆ ತೋರಿಸ್ಲಿಕ್ಕಿತ್ತು ಹಾಸ್ಪಿಟಲಿಗೆ ನನಗೆ. ಇನ್ನೊಂದು ಹಾಗೆಯೇ ಒಂದು ರೌಂಡ್ ನೋಡ್ಕೊಂಡು ಬರೋಣ, ದಸರಾಕ್ಕೆ ಹೋಗಲಿಲ್ಲಲ್ವಾ, ಎಲ್ಲೂ ಹೋಗಲಿಕ್ಕೂ ಮನಸ್ಸಿರಲಿಲ್ಲ, ಹಾಗೆ ಎಲ್ಲೂ ಹೋಗಲಿಲ್ಲ. ಒಂದು ರೌಂಡ್ ಹೋಗಿ ಬರೋಣ ಅಂತೇಳಿ ಎನಿಸಿದ್ದೀವಿ. ನೋಡೋಣ ಏನಾಗುತ್ತೆ ಅಂತೇಳಿ. ಫಸ್ಟಿಗೆ ಬ್ರೇಕ್ಫಾಸ್ಟ್ ಮಾಡ್ತೀನಿ, ಆಮೇಲೆ ಮಾತಾಡಲಿಕ್ಕೆ ಸಿಗ್ತೀನಿ. ಓಕೆ, ನಮ್ಮ ಎಂತ ಹೇಳ್ತಾರೆ ಸ್ಟ್ಯಾಚ್ಯೂಸ್, ನಮ್ಮ ಇಮಾಜ್ ಅಂತ ಹೇಳ್ತೀವಿ ನಾವು, ಅದೆಲ್ಲ ಇಲ್ಲಿಟ್ಟಿದ್ದೀವಿ ಇವಾಗ. ಪಾಪ ಇವರಿಗೂ ಜಾಗ ಇಲ್ಲದಂಗೆ ಆಗಿದೆ, ಅಲ್ಲೆಲ್ಲ ತೆಗಿತಾ ಇದ್ದಾರೆ ಈಗ. ಅದಕ್ಕೆಲ್ಲ ತಂದು ಇಲ್ಲಿ ಸೆಟ್ ಮಾಡಿ ಇಟ್ಟಿದ್ದೀವಿ. ಎಲ್ಲಿ ಒಳಗಡೆ ತೆಗೆದಿಡುವಂಗಿಲ್ಲ, ಹಾಗೆ ಮುಂದೆನೇ ಇಟ್ಟಿದ್ದೀವಿ. ಇಲ್ಲೇ ಪ್ರಾರ್ಥನೆ ಮಾಡೋದು, ಎಲ್ಲಿ ದೇವರಿದ್ದಾರೆ ಅಲ್ಲಿ ಪ್ರಾರ್ಥನೆ ಮಾಡೋದಲ್ವಾ, ದೇವರೆಲ್ಲ ಕಡೆ ಇದ್ದಾರಂತೆ ಹಾಗೆ. ಓಕೆ, ಇವತ್ತು ನಿಮ್ಮ ಜೊತೆ ಫೆಸ್ಟಿವಲ್ ಲುಕ್ ಕ್ರಿಯೇಟ್ ಮಾಡೋಣ ಅಂತೇಳಿ ಇದ್ದೀನಿ. ಹಾಗೆಯೇ ಹೊರಗಡೆ ಕೂಡ ಹೋಗ್ಲಿಕ್ಕುಂಟು. ಸ್ವಲ್ಪ ದಸರಾ ಎಲ್ಲ ನೋಡ್ಕೊಂಡು ಬರೋಣ ಅಂತೇಳಿ. ಈ ಮನೆ ಕೆಲಸದಿಂದ ನಾವು ಎಲ್ಲಿ ಕೂಡ ಹೋಗಲಿಲ್ಲ ಈ ಸಲ, ದಸರಾ ನೋಡ್ಲಿಕ್ಕೆ ಹೋಗಲಿಲ್ಲ, ನಾನು ಏನು ಕೂಡ ಮಾಡಲಿಲ್ಲ. ಹಾಗೆ ಎನಿಸಿದೆ ಇವತ್ತು ಹೇಗೂ ವಿನಿಗೆ ಕೂಡ ಕರ್ಕೊಂಡು ಹೋಗ್ಲಿಕ್ಕೆ ಉಂಟಲ್ವಾ, ಹಾಗೆಯೇ ಇದು ಮಾಡೋಣ ಅಂತ ಹೇಳಿ, ಹೋಗಿ ಬರೋಣ ಅಂತೇಳಿ. ಆದರೆ ನಿಮ್ಗೆ ಗೊತ್ತುಂಟು, ಹಬ್ಬ ಬಂತಂದರೆ ನಾವು ಎಷ್ಟೊಂದು ಮೇಕಪ್ ಅದು ಇದು ಎಲ್ಲ ತರಿಸ್ತೀವಿ. ಒಂದು ಹಬ್ಬದ ಫೀಲ್ ಬರ್ಲಿಕ್ಕೆ ಕೂಡ ಬಟ್ಟೆಯಿಂದ ಹಿಡಿದು ಎಲ್ಲ ಕೂಡ ತರಿಸ್ತೀವಿ ನಾವು ಅಲ್ವಾ. ಆದರೆ ನಾನು ಹೀಗೆ ಹುಡುಕ್ತಾ ಇದ್ದೆ, ನೋಡೋಣ ನಾನು ಕೂಡ ಸ್ವಲ್ಪ ಮೇಕಪ್ ಎಲ್ಲ ತರಿಸೋಣ ಅಂತೇಳಿ ಹುಡುಕುವಾಗ ನೋಡಿ, ಒಂದೊಂದು ಪ್ರಾಡಕ್ಟ್ ಎಷ್ಟೊಂದು ಕಾಸ್ಟ್ಲಿ ಇದೆ ಇದರಲ್ಲಿ. ಹಾಗೂ ಬೇರೆ ಬೇರೆ ಬ್ರ್ಯಾಂಡಿಂದ ಒಂದೊಂದು ನಾವು ತರಿಸ್ಬೇಕು ಅಂದರೆ ಒಂದು ಮೇಕಪ್ ಫುಲ್ ಕಿಟ್ ಬೇಕಲ್ವಾ, ಅದಕ್ಕೆ ನಾವು ಬೇರೆ 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 ಬ್ರ್ಯಾಂಡ್ ಹುಡುಕ್ಬೇಕಾಗತ್ತೆ. ಒಂದು ಖಾಲಿ ಒಂದು ಹಬ್ಬದ ಲುಕ್ಗೋಸ್ಕರ, ಫೆಸ್ಟಿವಲ್ ಲುಕ್ಗೋಸ್ಕರ ನಾವು 6000 5000 ಈ ರೀತಿ ಖರ್ಚು ಮಾಡಬೇಕಾ, ಬೇಡ ಅಲ್ವಾ. ಹಾಗೆ ನಾನು ಎನಿಸಿದೆ ನನ್ನ ಜೊತೆ ಇರುವ ಇವತ್ತು ಒಂದು ಕಿಟ್ಟನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ. ಓಕೆ, ಇದುವೇ ಅದು ಇವತ್ತು ನಾನು ತೋರಿಸುವಂಥ ಮೇಕಪ್ ಕಿಟ್. ಬೇರೆ ಪ್ರಾಡಕ್ಟ್ಗೆ ಸಾವಿರಾರು ರೂಪಾಯಿ ಖರ್ಚು ಮಾಡೋದಕ್ಕಿಂತ ನಾನು ಎನಿಸಿದೆ ಈ ಮೇಕಪ್ ಕಿಟ್ಟನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ. ಜಸ್ಟ್ ಇದಕ್ಕೆ 600 ರೂಪಾಯಿ ಮಾತ್ರ. ಓಕೆ, ಇದು ಹೇಗೆಲ್ಲ ಇದೆ ನಾನು ತೋರಿಸ್ತೀನಿ ಇವಾಗ. ಒಂದು ಕ್ಯೂಟ್ ಫೆಸ್ಟಿವಲ್ ಪ್ಯಾಕೇಜಿಂಗ್ ಮಾಡಿ ಕೊಟ್ಟಿದ್ದಾರೆ, ನೋಡ್ಬೋದು ನೀವು, ಚೆನ್ನಾಗಿದೆ. ಇವಾಗ ಇದನ್ನು ಓಪನ್ ಮಾಡಿ ಕೂಡ ತೋರಿಸ್ತೀನಿ ನಾನು. ನೋಡಿ, ಓಪನ್ ಮಾಡುವಾಗ ಈ ರೀತಿ ಬರುತ್ತೆ. ಇದರಲ್ಲಿ ನಮ್ಮ ಮೇಕಪ್ಗೆ ಏನು ಬೇಕು ನೋಡಿ ಅದೆಲ್ಲ ಒಂದರಲ್ಲೇ ಇದೆ. ಈಸಿ ಸಿಂಪಲ್ ಆಗಿ ಕ್ವಿಕ್ ಮೇಕಪ್ ಮಾಡಲಿಕ್ಕೆ ಉಂಟಾ, ಇದುವೇ ಬೆಸ್ಟ್ ಕಿಟ್. ಇದರಲ್ಲಿ ನಿಮಗೆ ಪ್ರೈಮರ್, BB ಕ್ರೀಮ್, ಕಾಂಪ್ಯಾಕ್ಟ್ ಪೌಡರ್, ಲಿಪ್ಸ್ಟಿಕ್, ಬ್ಲಷ್, ಕಾಜಲ್, ಮಸ್ಕಾರಾ ಹಾಗೂ ಲಾಸ್ಟಿಗೆ ನಾವು ಹಾಕುವಂಥ ಸೆಟ್ಟಿಂಗ್ ಸ್ಪ್ರೇ. ಓಕೆ, ನೋಡಿದ್ರಲ್ಲ, ಇದೆಲ್ಲ ಕೂಡ ಒಂದರಲ್ಲೇ ಸಿಗುತ್ತೆ. ಹಾಗೂ ಎಷ್ಟೊಂದು ಚೆನ್ನಾಗಿದೆ ಅಂದರೆ ನೀವು ಚೂಸ್ ಮಾಡ್ಬೋದು, ನಿಮಗೆ ಯಾವ ಯಾವ ಶೇಡ್ ಬೇಕು, ಏನು ಬೇಕು ಎಲ್ಲವನ್ನು ಕೂಡ ನೀವು ನೋಡಿ ತರಬಹುದು. ಇಲ್ಲಿ ಬಿಗಿನರ್ಸ್ಗೆ ನಿಮಗೆ ಸ್ಟೆಪ್ ಗೈಡ್ ಕೂಡ ಉಂಟು, ಇದನ್ನು ನೋಡಿ ಕೂಡ ನೀವು ಮೇಕಪ್ ಮಾಡ್ಬೋದು. ಫಸ್ಟಿಗೆ ನಾನು ಪ್ರೈಮರಿಂದ ಇವಾಗ ಮೇಕಪ್ ಸ್ಟಾರ್ಟ್ ಮಾಡ್ತೀನಿ. ಪ್ರೈಮರ್ ಏನು ಮಾಡುತ್ತೆ, ನಮ್ಮ ಓಪನ್ ಪೋರ್ಸಸ್ ಎಲ್ಲ ಇರುತ್ತೆ ನೋಡಿ, ಅದನ್ನು ಬ್ಲರ್ ಮಾಡುತ್ತೆ ಹಾಗೂ ಒಂದು ಸ್ಮೂತ್ ಟೆಕ್ಸ್ಚರ್ ಕೊಡುತ್ತೆ. ಹಾಗೂ ನಮ್ಮ ಸ್ಕಿನ್ನನ್ನು ನೋಡಿ ಮೇಕಪ್ ಮಾಡಲಿಕ್ಕೆ ಪ್ರಿಪೇರ್ ಮಾಡುತ್ತೆ, ಒಂದು ಫ್ಲೋಲೆಸ್ ಮೇಕಪ್ ಸ್ಟೇಜ್ಗೆ ತರುತ್ತೆ. ಇವಾಗ BB ಕ್ರೀಮ್ ಹಾಕೋಣ. ಇದು ತುಂಬ ಲೈಟ್ ವೆಯ್ಟ್ ಆಗಿದೆ ಹಾಗೂ ನಿಮ್ಮ ಸ್ಕಿನ್ನನ್ನು ಈವನ್ ಟೋನ್ ಆಗಿ ಮಾಡುತ್ತೆ ಹಾಗೂ ಒಳ್ಳೆ ಕವರೇಜ್ ಕೂಡ ನಿಮಗೆ ಕೊಡುತ್ತೆ. ಇದು ಗೊತ್ತೇ ಆಗಲ್ಲ, ಒಂಥರ ನ್ಯಾಚುರಲ್ ಲುಕ್ ಕೊಡುತ್ತೆ. ಓಕೆ, ನೆಕ್ಸ್ಟಿಗೆ ಇವಾಗ ಕಾಂಪ್ಯಾಕ್ಟ್ ಪೌಡರನ್ನು ಹಾಕೋಣ. NYB ಕಾಂಪ್ಯಾಕ್ಟ್ ಪೌಡರ್ ಉಂಟು ನೋಡಿ, ನಿಮ್ಮ ಮುಖಕ್ಕೆ ಒಂದು ಮೇಕಪ್ಪಿಗೆ ಒಂದು ಮ್ಯಾಟ್ ಫಿನಿಶ್ ಕೊಡುತ್ತೆ. ನಿಮ್ಮ ಸ್ಕಿನ್ನಿಗೆ ಉಂಟು ನೋಡಿ ಆಲ್ ಡೇ ಇದು ಒಂದು ಪರ್ಫೆಕ್ಟ್ ಲುಕ್ ಕೊಡುತ್ತೆ. ಇವಾಗ ಬ್ಲಷನ್ನು ಹಾಕೋಣ. ಇದು ನಿಮ್ಮ ಚೀಕ್ಸಿಗೆ ಒಂದು ರೋಸಿ ಅಂದರೆ ಕೆಂಪು ಲುಕ್ ಕೊಡುತ್ತೆ ಹಾಗೂ ನಿಮ್ಮದು ಚೀಕ್ಸನ್ನು ಲಿಫ್ಟ್ ಮಾಡಿ ಕೂಡ ತೋರಿಸುತ್ತೆ. ಇದು ನ್ಯಾಚುರಲ್ ಫ್ಲಶ್ ಹಾಗೂ ಪಿಗ್ಮೆಂಟೆಡ್ ಆಗಿದೆ. ಓಕೆ, ನನ್ನ ಫೇವ್ರೆಟ್ ಕಾಜಲ್ ಹಾಕ್ತಾ ಇದ್ದೀನಿ. ಇದು ಸ್ಮಜ್ ಪ್ರೂಫ್ ಹಾಗೂ ವಾಟರ್ ಪ್ರೂಫ್ ಕೂಡ ಆಗಿದೆ. ಕಣ್ಣಿಗೆ ಇದೊಂದು ಬೋಲ್ಡ್ ಲುಕ್ ಕೂಡ ಕೊಡುತ್ತೆ. ಐಲೈನರ್ ಆಗಿ ಕೂಡ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ.
ಓಕೆ, ಇವಾಗ ಲಿಪ್ಸ್ಟಿಕ್ಕನ್ನು ಹಾಕೋಣ. ಇದರ ಶೇಡ್ ಉಂಟು ನೋಡಿ, ಪರ್ಫೆಕ್ಟ್ ಆಗಿದೆ ಫೆಸ್ಟಿವಲ್ ಲುಕ್ಕಿಗೆ. ಒಳ್ಳೆ ಕ್ರೀಮಿ, ನರಿಶಿಂಗ್ ಹಾಗೂ ಮಾಯಿಶ್ಚರೈಸಿಂಗ್ ಆಗಿದೆ ಇದು. ಮಸ್ಕರ ಹಾಕ್ತಾ ಇದ್ದೀನಿ. ಮಸ್ಕರ ಏನು ಮಾಡುತ್ತೆ, ನಿಮ್ಮ ಲ್ಯಾಶಸ್ಗೆ ಒಂದು ವಾಲ್ಯೂಮ್ ಕೊಡುತ್ತೆ ಹಾಗೂ ನಿಮ್ಮ ಐ ಉಂಟು ನೋಡಿ ಇನ್ನೂ ಕೂಡ ಬೋಲ್ಡ್ ಕಾಣುವಾಗೆ ಮಾಡುತ್ತೆ. ಮಸ್ಕರ ಹಾಕಿದ ತಕ್ಷಣ ಒಂದು ಕಣ್ಣಿಗೆ ಬೇರೆಯೇ ಲುಕ್ ಬರುತ್ತೆ. ಇವಾಗ ಸೆಟ್ಟಿಂಗ್ ಸ್ಪ್ರೇ, ಲಾಸ್ಟ್ ಬಟ್ ನಾಟ್ ಅಲ್ ಲೀಸ್ಟ್ ಅಂತ ಹೇಳ್ತಾರೆ ನೋಡಿ, ಆ ರೀತಿ ಆಲ್ ಡೇ ನಿಮ್ಮ ಮೇಕಪ್ಪನ್ನು ಸೆಟ್ ಮಾಡಿಡುತ್ತೆ ಹಾಗೂ ಒಳ್ಳೆ ಹೈಡ್ರೇಟ್ ಕೂಡ ಕೊಡುತ್ತೆ ಹಾಗೂ ನಿಮ್ಮ ಮೇಕಪ್ ಒಂದು ಫ್ಲೋಲೆಸ್ ಲುಕ್ ಬರುವ ಹಾಗೆ ಮಾಡುತ್ತೆ. ಟ್ಯಾನ್ ನೋಡಿ, ಇದು ನನ್ನ ಫೈನಲ್ ಲುಕ್. ಹೇಗೆ ಕಾಣ್ತಾ ಇದ್ದೀನಿ ಹೇಳಿ? ಓಕೆ, ನಾನು ಇದೇ ಪ್ರಾಡಕ್ಟ್ ಬೇರೆ ಯೂಸ್ ಮಾಡಿದ್ದಾದರೆ ಒಂದು 6,000 ಆ ರೀತಿ ನಂದು ಖರ್ಚಾಗ್ತಾ ಇತ್ತು. ಅದು ಇದು ಜಸ್ಟ್ 600 ರೂಪಾಯಿಗೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಲುಕ್, ಫುಲ್ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿ ಕಾಣ್ತಾ ಉಂಟಲ್ವಾ. ನಾನು ಇದನ್ನು purple.com ಇಂದ ತರಿಸಿದ್ದು. ನಿಮಗೆ ಬೇಕಿದ್ರೆ ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ತರಿಸ್ಬೋದು. ಓಕೆ, ಇವಾಗ ಹೊರಟ್ವಿ ನಾವು ಹಿಂದ್ಗಡೆ ಇಬ್ರು, ಪ್ರಿನ್ಸ್ ಮತ್ತೆ ಪ್ರಿನ್ಸೆಸ್. ಹೌದಾ, ನಮ್ದು ಇಬ್ರು ಎಂತ ಹೇಳ್ತಾರೆ, ರಾಜಾಸ್. ನೀವು ಪ್ರಿನ್ಸ್, ನಿಜವಾಗ್ಲು ನಾವು ಕಿಂಗ್ ಆ್ಯಂಡ್ ಕ್ವೀನ್. ನಾವು ಹಿಂದ್ಗಡೆ, ಇಬ್ರು ಮುಂದ್ಗಡೆ. ಇವನಿಗೆ ಇವತ್ತು ಎಲ್ಲ ಫುಲ್ ಚೆಕಪ್ ಮಾಡಿ ತರಬೇಕು. ಭಾರಿ ಹಾರಾಡ್ತಾ ಇದ್ದಾನೆ. ಮೋಟು ನಮ್ದು, ಹಂಗೆಲ್ಲ ಫುಲ್ ಚೆಕಪ್ ಮಾಡ್ಲಿಕ್ಕೆ ಉಂಟು ಇವತ್ತು. ಯಾಕೋ ಹುಷಾರಿಲ್ಲ ಅಂತ, ನೋಡೋಣ ಏನಾಗಿದೆ ಅಂತ ಹೇಳಿ. ಇನ್ನೊಂದು ಸೆಟ್ ಬರ್ತಾ ಉಂಟಲ್ಲ, ಇದೆಲ್ಲ ಎಂತ? ಶವರ್ಮಾ, ಜ್ಯೂಸ್ ಉಂಟದ್ರಲ್ಲಿ. ಜ್ಯೂಸ್ ಪಪ್ಪ ತರ್ತಾ ಇದ್ದಾರೆ. ಜ್ಯೂಸ್ ಎಷ್ಟು ತಂದ್ರಿ? ಜ್ಯೂಸ್. ವಿನು ಹೇಳಿದ ಪಪ್ಪ ನೋಡಿ ಈಗ 4 ಜ್ಯೂಸ್ ತರ್ತಾರೆ. ನಾನು ಹೇಳಿದೆ ಅವ್ರ ಕಂಜೂಸ್ ಯಾವಾಗ ತರ್ಲಿ. ಹೌದು ಹೇಳಿದಮ್ಮ ಹಾಗೆ. ಹೌದು, ಅಪ್ಪ ತರ್ತಾರೆ 4 ಜ್ಯೂಸ್. ಎಷ್ಟು ಕಮ್ಮಿ ತಲ್ಲ ಇವರು ನೋಡಿ ಏನಾಯ್ತು ಸೌಳಿಗೆ ರೂಲಾ? ಅದು 4 ಉಂಟು. ಎಲ್ಲ ನಿಲ್ಸು ತಿನ್ನೋಣ ಫಸ್ಟಿಗೆ. ಅಲ್ಲಿ ಉಪ್ಪದು ಕೊಡ್ತಾರೆ, ಇಲ್ಲಿ ನಿಲ್ಸು. ಅಲ್ಲಿ ಶೇಡ್ ಹತ್ರ ಇಲ್ಲಿ ಕೂಡ ಅಲ್ಲಿ ನಿಲ್ಸು. ಒಳ್ಳೆ ಉಂಟು ಜಾಗ, ಇದು ಜಾಗ ಒಳ್ಳೆದುಂಟು. ಇದು ಬೂತ್ ಬಂಗ್ಲೆ ಸೈಡ್ ನೋಡಿ, ಬೂತ್ ಬಂಗ್ಲೆ ಮೊದಲು ಇದ್ದೇ ಇದ್ವಲ್ಲ ನಾವು. ಅದೇ ಹೊಸ ಜಿಲ್ಲೆ. ಹೇಗುಂಟು? ಚೆನ್ನಾಗಿದೆ. ಡಾಕ್ಟ್ರ್ ಹತ್ರ ಎಲ್ಲ ಹೋಗಿ ಬಂದ್ವಿ. ಹಾಗೆಯೇ ಈ ಸೈಡ್ ಹೋಗುವಾಗ ದಸರದ್ದು ಎಲ್ಲ ಟ್ಯಾಬ್ಲು ರೆಡಿ ಆಗ್ತಾ ಇತ್ತು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟಂತ ಹೇಳಿ. ಎಲ್ಲ ದಾರಿ ಉದ್ದಕ್ಕಿತ್ತು. ಹಾಗೆ ಅದನ್ನೆಲ್ಲ ನೋಡ್ತಾ ಹೋಗ್ತಾ ಇದ್ವಿ. 5 ನಿಮಿಷಕ್ಕೆ ಮಳೆ ಬರುತ್ತೆ, ಬಿಸಿಲಿರುತ್ತೆ. ಈ ರೀತಿ ಆಗೋದ್ರಿಂದ ನಿಜವಾಗ್ಲೂ ಈ ಸಲ ತುಂಬ ಕಷ್ಟ ಆಗ್ಬೋದು ಜನರಿಗೆ. ಅದೇ ನಾನು ಎಣಿಸ್ತಾ ಇದ್ದೀನಿ. ಯಾಕೆಂದರೆ ಮಳೆಯಲ್ಲೆಲ್ಲ ಕಷ್ಟ ಅಲ್ವಾ, ಇಲ್ಲಿ ಓಪನ್ ಮಾಡಿ ಅಂಗಡಿ ಇಡೋದು ಕೂಡ ಕಷ್ಟ ಆಗುತ್ತೆ. ಇಲ್ಲಿ ಇವಾಗ ದಸರಾ ಇಲ್ಲಿ ಇದ್ದೀವಿ ಇವಾಗ, ಕುದ್ರೋಳಿ. ಒಂದು ರೌಂಡ್ ಹೀಗೇನೆ ಕಾರಲ್ಲಿ ಹೋಗೋಣ ಅಂತೇಳಿ ನೋಡಿಕೊಂಡು ಇಷ್ಟು ತನಕ ಬಂದಿದ್ವಿ ಅಲ್ಲ, ಇಷ್ಟು ದೂರ ಒಂದು ರೌಂಡ್ ಹೋಗಿ ಬರೋಣ ಅಂತೇಳಿ. ಯಾಕೋ ಈ ಸಲ ಮನಸ್ಸೇ ಇಲ್ಲ, ಯಾಕೆ ಗೊತ್ತಿಲ್ಲ. ಯಾವಾಗಲೂ ನಾವು ಹೋಗ್ತೀವಿ ಮೈಸೂರು, ಇಲ್ಲಿ ಯಾವಾಗಲೂ ವಿಸಿಟ್ ಮಾಡ್ತೀವಿ ಒಮ್ಮೆ ಆದರೂ ನಾವು. ಆದರೆ ಈ ಸಲ ಮನಸ್ಸೇ ಇಲ್ಲ, ಸ್ವಲ್ಪ ಕೆಲಸ ಎಲ್ಲ ಆಗ್ತಾ ಉಂಟಲ್ವಾ. ನೋಡೋಣ, ಹೀಗೆ ಮೇಲಿಂದ ಮೇಲೆ ಸ್ವಲ್ಪ ನೋಡ್ಕೊಂಡಾದ್ರೂ ಹೋಗೋಣ ಅಂತ ಹೇಳಿ ಬಂದಿದ್ವಿ. ಇದೇ ದೇವಸ್ಥಾನದಲ್ಲಿ ಆಗುದು ಅಲ್ಲ, ಅಲ್ಲಿಂದ ಒಳಗೆ ಫುಲ್ ಇದಿರ್ತದೆ. ಗೋಕರ್ಣ ಇದು ದೇವಸ್ಥಾನ. ಇಲ್ಲಿದು ಗೋಲ್ಡನ್ ಚೆನ್ನಾಗಿದೆ. ಜನ ಇದಾರಲ್ಲ, ಫುಲ್ ಇದಾರೆ. ರಶ್ ಉಂಟು.
ಅದೇ ಹೋಗ್ಲಿಕ್ಕೆ ಆಗಲ್ಲ, ಕಷ್ಟ ಅಂತ ಹೇಳಿದ್ರು. ನೋಡಿ ಇಲ್ಲಿ ಕೂಡ ಉಂಟು. ರಾತ್ರಿ ಎಷ್ಟು ಇರ್ಬೋದು? ರಾತ್ರಿ ಫುಲ್ ಇರುತ್ತೆ. ಅದು ರಾತ್ರಿನೇ ಒಳ್ಳೇದು ನೈಟಿಗೆ. ಹೌದು, ನೈಟಿಗೆ ಚಂದ ಅದು. ಫುಲ್ ಮೇಲೆ ಎಲ್ಲ ಲೈಟ್ ಇರ್ತದೆ. ಲೈಟ್ ಇರುತ್ತೆ ಆಗೆಲ್ಲ. ನೈಟ್ ಒಂಥರ ಚಂದ. ಈಗ ಬಲೆ ಪೋಡಿ ತಿನ್ಕ ಎಲ್ಲಿ ಒಲ್ಲಿತ್ತು ನೋಡಿ ನಮ್ಮ ಮಂಗಳೂರು ದಸರಾ. ಬನ್ನಿ ಬನ್ನಿ ಎಲ್ಲ. ಇಲ್ಲಿ ಬಂದಿದ್ದೀವಿ, ಯಾಕೆ ಗೊತ್ತಿಲ್ಲ. ಅಪ್ಪ ಸೀದಾ ಕಾರಿಂದ ಹೇಳಿದ್ರು, ನಾನು ಕೂಡ ಎಲ್ಲಿ ಬಂದೆ. ಹೋಳಿಗೆ ಬೇಕಂತ, ಹೋಳಿಗೆ. ಮತ್ತೆ ಇನ್ನೊಂದು ಓಕೆ, ನಾನು ಸುಮಾರು ಟೈಮಿಂದ ಹೋಳಿಗೆ ಬೇಕು ಅಂತ ಹೇಳ್ತಾ ಇದ್ದೆ ಇವರಿಗೆ. ಹಾಗೆ ಇವತ್ತು ಇಲ್ಲಿ ಹೋಳಿಗೆ, ಮನೆ ಹೋಳಿಗೆ ಇತ್ತು ನೋಡಿ, ಅಲ್ಲಿ ನಿಲ್ಲಿಸಿದ್ದು. ನನ್ನ ಫೇವ್ರೆಟ್ ಹೋಳಿಗೆ. ಅಲ್ಲಿ ನಿಲ್ಲಿಸಿ ತಗೊಂಡು ಬಂದು. ಒಂದು ಕಾಯಿ ಹೋಳಿಗೆಗೆ 33 ರೂಪಾಯಿ ಅಂತೆ. ಇನ್ನೊಂದು ಹೋಳಿಗೆಗೆ ಅದೆಂತ ಒಬ್ಬಟ್ಟಿಂದ ಇದು ಬೇಳೆ 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 ಹೋಳಿಗೆ ಅದು 27. ರೇಟ್ ಆಗಿದೆಲ್ಲ ಈಗ. ನನಗೆ ಹೋಗಿದ್ದೀನಿ ನಾನೆಲ್ಲ. ಕಜ್ಜಾಯದಂದ್ರ ಅದಕ್ಕೆ ಎಷ್ಟು? 20 per piece. ದೊಡ್ಡದಿತ್ತು. ದೊಡ್ಡ ದೊಡ್ಡ ಬಿಸಿ ಬಿಸಿ ದೋಸೆ ಬಿಸಿ ಉಂಟು ಮಾತ್ರ. ಓಕೆ, ಹೋಗೋಣ ಇನ್ನು. ಓಕೆ, ಇದು ಹೋಮ್ ಥಿಯೇಟರ್ ನೋಡಿ. ಇದೆಲ್ಲ ಹಾಕಿಕೊಂಡು ಇಂಥದೆಲ್ಲ ಈಗ ಹಾಕಿದ್ದಾರೆ. ಅದು ಇಲ್ಲಿ ಓಪನ್ ಸೌಂಡ್ ಬರಬೇಕಲ್ಲ, ಸೌಂಡ್ ಮಾಡ್ತಾರೆ. ಎಲ್ರಿಗೂ ಒಂದೊಂದು ಬೆಟ್ಟು ಕೊಡಬೇಕು. ಒಂದು ನಿಮಿಷ ಬಂದೆ. ಇದು ನೋಡಿ, ವುಡನ್ ಇತ್ತಲ್ವಾ, ವುಡನ್ ತೆಗೆದು ಇವಾಗ ಅದು ಚಾರ್ಕೋಲು ಅಂತ ಹೇಳ್ತಾರೆ. ಇದಕ್ಕೆ ತರಲಿಕ್ಕೆ ಉಂಟು. ಯಾಕೆಂದರೆ ಇದು ಸ್ವಲ್ಪ ನಮ್ಮ ರೂಮ್ ಸ್ವಲ್ಪ ಡಾರ್ಕ್ ಕಲರ್ ಬರುತ್ತೆ. ಹಾಗೆ ಆ ಚಾರ್ಕೋಲು ಪೇಂಟ್ ಮಾಡಿದ್ದಾರೆ. ಇದಕ್ಕೆ ಪೇಂಟ್ ಅಲ್ಲ, ಅದು ಪಾಲಿಶ್ ಎಲ್ಲ ಕೊಟ್ಟು, ಚಾರ್ಕೋಲೇ ಇದು ಪೌಡರ್ ಮಾಡಿ ಅದರಲ್ಲಿ ಎಲ್ಲ ಪಾಲಿಶ್ ಕೊಟ್ಟು ಸುಮಾರು ಕೆಲಸ ಉಂಟು. ಅದರ ನಂತರ ಇನ್ನೂ ಕೂಡ ಒಂದು ಲುಕ್ ಬರಲಿಕ್ಕೆ ಉಂಟು ಇದರ ಮೇಲೆ. ಆಮೇಲೆ ಫಿನಿಶ್ ಆಗುತ್ತೆ. ಇದು ಒಂದು ಸಾಧಾರಣ ಒಂದಕ್ಕೆ 2-3 ಇದು ಮಾಡಲಿಕ್ಕೆ ಉಂಟು, ಹಾಕ್ಲಿಕ್ಕೆ ಉಂಟು. ಆಮೇಲೆ ಎಲ್ಲ ಸರಿಯಾಗೋದು. ನೋಡಿ, ಅದು ಚಾರ್ಕೋಲ್ ಪೌಡರ್ ಅದರೊಳಗೆ ಉಂಟು. ಚಾರ್ಕೋಲ್ ಪೌಡರ್ ಉಂಟು. ಮತ್ತು ಅದು ಸಣ್ಣ ಸಣ್ಣ ಹೊಟ್ಟೆ ಅದೆಲ್ಲ ಇದ್ರೆ ಅದಕ್ಕೆ ಫಿಲ್ ಮಾಡ್ತಾರೆ ಇದರಲ್ಲೆಲ್ಲ. ಆಮೇಲೆ ಪಾಲಿಷ್ ಮಾಡ್ತಾರೆ. ಹಾಗೆಲ್ಲ ಮಾಡಿ ಲಾಸ್ಟಿಗೆ ಅದೊಂದು ಚೆನ್ನಾಗಿ ವುಡ್ ಟೆಕ್ಸ್ಚರ್ ಕೂಡ ಕಾಣುತ್ತೆ, ಹಾಗೂ ಒಂಥರ ಬ್ಲ್ಯಾಕ್ ಕೂಡ ಕಾಣುತ್ತೆ. ಆ ರೀತಿ ಮಾಡ್ತಾರೆ, ಚೆನ್ನಾಗಿ ಕಾಣುತ್ತೆ. ಮೊನ್ನೆ ಅಷ್ಟೇ ಗಾರ್ಡನೆಲ್ಲ ಕ್ಲೀನ್ ಮಾಡಿದ್ವಿ, ಮತ್ತೆ ಹಾಗೆ ಬಂದಿದೆ. ಇವಾಗ ಎಲ್ಲವನ್ನು ತೆಗೆದು ಮತ್ತೊಮ್ಮೆ ಕ್ಲೀನ್ ಮಾಡೋಣ ಅಂತೇಳಿ. ಮಳೆನೇ ನಿಲ್ತಾ ಇಲ್ಲ ಅಲ್ವಾ, ಹಾಗಾಗಿ ಬೇಗನೆ ಇನ್ನೂ ಕೂಡ ಬೆಳೀತಾನೇ ಇರುತ್ತೆ ಇದು. ಓಕೆ, ಇದೆಲ್ಲ ಕ್ಲೀನ್ ಆಗಲಿ, ಆಮೇಲೆ ಮೇಲೆ ಹೋಗೋಣ. ಏನೆಲ್ಲ ಕೆಲಸ ಆಗಿದೆ ನೋಡೋಣ. ಇವಾಗ ಅವಾಗ ಬ್ಲ್ಯಾಕ್ ಇದು ಮಾಡ್ತಾ ಇದ್ರಲ್ಲ ಪೇಂಟ್, ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಈ ರೀತಿ ಬರುತ್ತೆ. ಸ್ವಲ್ಪ ಶೇಡ್ ಇಲ್ಲಿ ಸ್ವಲ್ಪ ಅಂದರೆ ಲೈಟ್ ಡಾರ್ಕ್ ಕಲರ್ ಶೇಡ್ ಇಟ್ಟಿದ್ದೀವಿ ನಾವು ಇಲ್ಲಿ ಈ ರೂಮಿಗೆ. ಡಾರ್ಕ್ ಅಂದರೆ ಫುಲ್ ಡಾರ್ಕ್ ಅಲ್ಲ, ಅದು ಸ್ವಲ್ಪ ವುಡನ್ನು ಬೇಡ ಅಂತ ಹೇಳಿ ಸ್ವಲ್ಪ ಈ ರೀತಿ ಚಾರ್ಕೋಲ್ ಅಂತ ಹೇಳ್ತಾರೆ ಇದಕ್ಕೆ. ಇದು ನಿಜವಾಗ್ಲೂ ಇಲ್ಲಿ ಎಲ್ಲ ಮಾಡೋದಿಲ್ಲ ಯಾರು ಕೂಡ, ಹೆಚ್ಚಾಗಿ ಹೊರದೇಶದಲ್ಲಿ ಮಾಡೋದು ಈ ಕಾನ್ಸೆಪ್ಟ್ ಎಲ್ಲ. ಅದನ್ನು ನಮ್ಮ ಇಂಜಿನಿಯರ್ ಇಲ್ಲಿ ಮಾಡಿಸಿದ್ದಾರೆ. ಅವ್ರು ಹೆಚ್ಚಾಗಿ ಹೊರದೇಶದ ಜಾಸ್ತಿ ತಗೊಳ್ಳೋದು ಅವರು. ಹಾಂ, ಇದು ನನ್ನ ಹಸ್ಬೆಂಡಿಗೆ ಇಲ್ಲಿ ಮಿರರ್ ಬರುತ್ತೆ. ಇಲ್ಲಿ ನಮ್ಮದು ಮನೆಯದ್ದೆಲ್ಲ ಇಡಲಿಕ್ಕೆ, ನಾರ್ಮಲ್ ಎಲ್ಲ ಇಡ್ಲಿಕ್ಕೆ. ಇಲ್ಲದಿದ್ದರೆ ಅಲ್ಲೇ ಉಂಟು ವಾರ್ಡ್ರೋಬ್ಸ್ ಎಲ್ಲ ಹೆಚ್ಚಾಗಿ. ನಾವಿಲ್ಲಿ ಈಗ ಸಿಂಪಲ್ ಮನೆಯದ್ದು ಟವಲ್ಸ್ ಅದು ಮತ್ತು ಇದೆಲ್ಲ ಇರುತ್ತಲ್ಲ, ಬೆಡ್ಶೀಟ್
ಅದೆಲ್ಲ ಇಡ್ಲಿಕ್ಕೆ ಇಲ್ಲಿ ಮಾಡಿಸಿದ್ದು. ಇದು ನೋಡಿ, ಇದು ನೋಡಿ ಬ್ರೌನ್ ತೋರಿಸಿದ್ದಲ್ಲ ನಾನು ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದು ಟೆಕ್ಸ್ಚರ್ ನೋಡಿ ಅಂತ ಎಷ್ಟು ಚೆನ್ನಾಗಿ ಬಂದಿದೆ. ಅದು ನಂಗೆ ಗೊತ್ತಿಲ್ಲ ನಿಮಗೆ ಕ್ಯಾಮ್ರಾದಲ್ಲಿ ಹೇಗೆ ಕಾಣುತ್ತೆ ಅಂತ ಹೇಳಿ, ಆದರೆ ಈಗ ನಾವು ನಿಜವಾಗ್ಲೂ ನೋಡುವಾಗ ತುಂಬ ಚೆನ್ನಾಗಿ ಕಾಣ್ತಾ ಉಂಟು. ಆ ವುಡನ್ ಲುಕ್ಕಿಗಿಂತ ಈ ಲುಕ್ ತುಂಬ ಚೆನ್ನಾಗಿ ಕಾಣ್ತಾ ಉಂಟು. ಅದು ಇದು ಬಾಗಿಲು. ಈಗ ಅಂದರೆ ಅದು ಇನ್ನೂ ಕೂಡ ಕೆಳಗೆ ಒಂದು ಟ್ರ್ಯಾಕ್ ಬರಲಿಕ್ಕೆ ಉಂಟು. ಜಸ್ಟ್ ಇದನ್ನು ಹಾಕಿದ್ದಾರೆ ಅವರು ನೋಡಿ. ಇದು ಬಾಗಿಲು. ಇಲ್ಲಿ ಇನ್ನೊಂದು ಬಾಗಿಲು ಬರುತ್ತೆ. ಇದಂದರೆ ಎಲ್ಲ ಸೇಮ್ ಕಾಣಲಿ ಅಂತೇಳಿ ಇಲ್ಲಿ ಬಾಗಿಲು ಮಾಡಿದ್ದಾರೆ. ಕೆಳಗಡೆ ಒಂದು ಟ್ರ್ಯಾಕ್ ಬರುತ್ತೆ. ಆಮೇಲೆ ಇದು ಅಲ್ಲಾಡೋದಿಲ್ಲ ಕರೆಕ್ಟಾಗಿ. ಅದು ಸ್ವಲ್ಪ ಇದರದ್ದು ಕೆಲಸ ಉಂಟು, ಟೈಲ್ಸ್ ಇದೆಲ್ಲ ಹಾಗೆ ಅವರು ಹಾಕಲಿಲ್ಲ ಅಲ್ಲಿ. ಇದು ನೋಡಿ, ಇಲ್ಲೆಲ್ಲ ಲ್ಯಾಮಿನೇಷನ್ ಇನ್ನೂ ಬರಬೇಕು. ಇದು ಯೂಸ್ ಮಾಡಿದ ಬಟ್ಟೆ ಎಲ್ಲ ಇಡಲಿಕ್ಕೆ, ಅಂದರೆ ಒಂದು ಸಲ ನಾವು ಇವಾಗ ಹಾಕ್ತೀವಲ್ವಾ ಅದನ್ನೆಲ್ಲ ಹಾಕಲಿಕ್ಕೆ ಈ ರೀತಿ ಸೈಡಲ್ಲಿ ಮಾಡಿಸಿದ್ವಿ. ಇನ್ನು ಚೆನ್ನಾಗಿ ಬಂದಿದೆ. ಇನ್ನೆಲ್ಲ ಕಂಪ್ಲೀಟ್ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಇನ್ನೂ ಕೂಡ ಚೆನ್ನಾಗಾಗುತ್ತೆ ಇದು. ಹಾಂ ಡ್ಯಾಡಿ ಹೇಗಿದೆ? ಚೆನ್ನಾಗಾಯ್ತಾ? ಡ್ಯಾಡಿ ಹೇಳ್ತಾ ಇದ್ರು ಇದು ಕೆಲಸ ಅಂದರೆ ಕೆಲಸ ಇದು ಎಲ್ಲ ಕಂಪ್ಲೀಟ್ ಚೆನ್ನಾಗಾಗಿದೆ ಅಂತ ಹೇಳಿ. ಖುಷಿ ಆಯ್ತಮ್ಮ? ಚೆನ್ನಾಗಿ ಮಾಡಿದ್ದಾರಲ್ಲ ಕೆಲಸ ಮಾಡುವವರು ಮಾಡಿದ್ರೆ ಕರೆಕ್ಟ್ ಆಗ್ತದೆ. ಹೌದು, ಪ್ರತಿಯೊಂದು ಕರೆಕ್ಟ್ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ. ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ಇಂಚು ಆಚೆ ಈಚೆ ಇದ್ದರೂ ಅದನ್ನು ಸರಿ ಮಾಡಿಸ್ತಾರೆ ಅವರು. ಅದು ಕರೆಕ್ಟ್ ಕಾಣೋದಿಲ್ಲ, ಮಿಡ್ಲ್ ಕಾಣೋದಿಲ್ಲ, ಅದು ಕಾಣೋದಿಲ್ಲ, ಇದು ಕಾಣೋದಿಲ್ಲ ಅಂತ ಹೇಳಿ ಕರೆಕ್ಟ್ ಸ್ವಲ್ಪ ಇಂಚು ಆಚೆ ಚೇಂಜ್ ಮಾಡಲಿಕ್ಕೆ ಬಿಡೋದಿಲ್ಲ. ಚೆನ್ನಾಗಿದೆ, ಸೂಪರ್ ಆಗಿದೆ. ಇದು ಡ್ರಾ ಮತ್ತೆ ನಾನು ಹೇಳಿದ್ದು ಇಲ್ಲಿಗೆ ಮತ್ತೆ ಇಲ್ಲಿಗೆ ಬೇಕಂತ ಹೇಳಿ, ಹಾಗೆ ಅದೊಂದು ಬಾಕಿ ಉಳಿತು ಕೆಲಸ. ಅದನ್ನೀಗ ಮಾಡ್ತಾ ಇದ್ದಾರೆ. ಇಲ್ಲದ್ರೆ ಇದು ಕಂಪ್ಲೀಟ್ ಆಗ್ತಿತ್ತು. ಇದು ಡೋರ್ ಎಲ್ಲ ಹೊರಗಡೆ ಪ್ರೊಫೈಲ್ ಡೋರ್ ಅಲ್ವಾ, ಅದನ್ನು ಹೊರಗಡೆ ಆರ್ಡರ್ ಮಾಡಿದ್ದಾರೆ. ಅದೆಲ್ಲ ಇಲ್ಲಿ ಸ್ವಲ್ಪ ಕೆಲಸ ಉಂಟು. ಅದೆಲ್ಲ ಕ್ಲೀನ್ ಆದಮೇಲೆ ಆಮೇಲೆ ಆ ಡೋರ್ ಎಲ್ಲ ಕೂರಿಸ್ತಾರೆ ಇಲ್ಲಿ ಬಂದು. ಮತ್ತು ಇದು ದೊಡ್ಡ ಮಿರರ್ ಫುಲ್ಲು. ಓಕೆ, ಇವಾಗ ಲಿವಿಂಗ್ ಹಾಲ್ ಇದು ಕೂಡ POP ಆಗ್ತಾ ಉಂಟು. ಹಳೆದೆಲ್ಲ ತೆಗೆದ್ವಿ ನಾವು, ಹೊಸದಾಗಿ ಮಾಡಿಸ್ತಾ ಇದ್ದೀವಿ. ಇದು ನೋಡಿ, ಇವಾಗ ಅವಾಗ ಬ್ಲ್ಯಾಕ್ ಇದು ಮಾಡ್ತಾ ಇದ್ರಲ್ಲ ಪೇಂಟ್, ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಈ ರೀತಿ ಬರುತ್ತೆ. ಸ್ವಲ್ಪ ಶೇಡ್ ಇಲ್ಲಿ ಸ್ವಲ್ಪ ಅಂದರೆ ಲೈಟ್ ಡಾರ್ಕ್ ಕಲರ್ ಶೇಡ್ ಇಟ್ಟಿದ್ದೀವಿ ನಾವು ಇಲ್ಲಿ ಈ ರೂಮಿಗೆ. ಡಾರ್ಕ್ ಅಂದರೆ ಫುಲ್ ಡಾರ್ಕ್ ಅಲ್ಲ, ಅದು ಸ್ವಲ್ಪ ಉಡನ್ನು ಬೇಡ ಅಂತ ಹೇಳಿ ಸ್ವಲ್ಪ ಈ ರೀತಿ ಚಾರ್ಕೋಲ್ ಅಂತ ಹೇಳ್ತಾರೆ ಇದಕ್ಕೆ. ಇದು ನಿಜವಾಗ್ಲೂ ಇಲ್ಲಿ ಎಲ್ಲ ಮಾಡೋದಿಲ್ಲ ಯಾರು ಕೂಡ, ಹೆಚ್ಚಾಗಿ ಹೊರದೇಶದಲ್ಲಿ ಮಾಡೋದು ಈ ಕಾನ್ಸೆಪ್ಟ್ ಎಲ್ಲ. ಅದನ್ನು ನಮ್ಮ ಇಂಜಿನಿಯರ್ ಇಲ್ಲಿ ಮಾಡಿಸಿದ್ದಾರೆ. ಅವ್ರು ಹೆಚ್ಚಾಗಿ ಹೊರದೇಶದ ಜಾಸ್ತಿ ತಗೊಳ್ಳೋದು ಅವರು. ಹಾಂ, ಇದು ನನ್ನ ಹಸ್ಬೆಂಡಿಗೆ ಇಲ್ಲಿ ಮಿರರ್ ಬರುತ್ತೆ. ಇಲ್ಲಿ ನಮ್ಮದು ಮನೆಯದ್ದೆಲ್ಲ ಇಡಲಿಕ್ಕೆ, ನಾರ್ಮಲ್ ಎಲ್ಲ ಇಡ್ಲಿಕ್ಕೆ, ಇಲ್ಲದಿದ್ದರೆ ಅಲ್ಲೇ ಉಂಟು ವಾರ್ಡ್ರೋಬ್ಸ್ ಎಲ್ಲ ಹೆಚ್ಚಾಗಿ. ನಾವಿಲ್ಲಿ ಈಗ ಸಿಂಪಲ್ ಮನೆಯದ್ದು ಟವಲ್ಸ್ ಅದು ಮತ್ತು ಇದೆಲ್ಲ ಇರುತ್ತಲ್ಲ ಬೆಡ್ಶೀಟ್ ಅದೆಲ್ಲ ಇಡಲಿಕ್ಕೆ ಇಲ್ಲಿ ಮಾಡಿಸಿದ್ದು. ಇದು ನೋಡಿ, ಇದು ನೋಡಿ ಬ್ರೌನ್ ತೋರಿಸಿದ್ದಲ್ಲ ನಾನು ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದು ಟೆಕ್ಸ್ಚರ್ ನೋಡಿ ಅಂತ ಎಷ್ಟು ಚೆನ್ನಾಗಿ ಬಂದಿದೆ. ಅದು ನಂಗೆ ಗೊತ್ತಿಲ್ಲ ನಿಮಗೆ ಕ್ಯಾಮ್ರಾದಲ್ಲಿ ಹೇಗೆ ಕಾಣುತ್ತೆ ಅಂತ ಹೇಳಿ, ಆದರೆ ಈಗ ನಾವು ನಿಜವಾಗ್ಲೂ ನೋಡುವಾಗ ತುಂಬ ಚೆನ್ನಾಗಿ ಕಾಣ್ತಾ ಉಂಟು. ಆ ವುಡನ್ ಲುಕ್ಕಿಗಿಂತ ಈ ಲುಕ್ ತುಂಬ ಚೆನ್ನಾಗಿ ಕಾಣ್ತಾ ಉಂಟು. ಅದು ಇದು ಬಾಗಿಲು. ಈಗ ಅಂದರೆ ಅದು ಇನ್ನೂ ಕೂಡ ಕೆಳಗೆ ಒಂದು ಟ್ರ್ಯಾಕ್ ಬರಲಿಕ್ಕೆ ಉಂಟು. ಜಸ್ಟ್ ಇದನ್ನು ಹಾಕಿದ್ದಾರೆ ಅವರು ನೋಡಿ. ಇದು ಬಾಗಿಲು. ಇಲ್ಲಿ ಇನ್ನೊಂದು ಬಾಗಿಲು ಬರುತ್ತೆ. ಇದಂದರೆ ಎಲ್ಲ ಸೇಮ್ ಕಾಣಲಿ ಅಂತೇಳಿ ಇಲ್ಲಿ ಬಾಗಿಲು ಮಾಡಿದ್ದಾರೆ. ಕೆಳಗಡೆ ಒಂದು ಟ್ರ್ಯಾಕ್ ಬರುತ್ತೆ. ಆಮೇಲೆ ಇದು ಅಲ್ಲಾಡೋದಿಲ್ಲ ಕರೆಕ್ಟಾಗಿ. ಅದು ಸ್ವಲ್ಪ ಇದರದ್ದು ಕೆಲಸ ಉಂಟು, ಟೈಲ್ಸ್ ಇದೆಲ್ಲ ಹಾಗೆ ಅವರು ಹಾಕಲಿಲ್ಲ ಅಲ್ಲಿ. ಇದು ನೋಡಿ, ಇಲ್ಲೆಲ್ಲ ಲ್ಯಾಮಿನೇಷನ್ ಇನ್ನೂ ಬರಬೇಕು. ಇದು ಯೂಸ್ ಮಾಡಿದ ಬಟ್ಟೆ ಎಲ್ಲ ಇಡಲಿಕ್ಕೆ, ಅಂದರೆ ಒಂದು ಸಲ ನಾವು ಇವಾಗ ಹಾಕ್ತೀವಲ್ವಾ ಅದನ್ನೆಲ್ಲ ಹಾಕಲಿಕ್ಕೆ ಈ ರೀತಿ ಸೈಡಲ್ಲಿ ಮಾಡಿಸಿದ್ವಿ. ಇನ್ನು ಚೆನ್ನಾಗಿ ಬಂದಿದೆ. ಇನ್ನೆಲ್ಲ ಕಂಪ್ಲೀಟ್ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಇನ್ನೂ ಕೂಡ ಚೆನ್ನಾಗಾಗುತ್ತೆ ಇದು. ಹಾಂ
ಡ್ಯಾಡಿ ಹೇಗಿದೆ? ಅವರಲ್ಲಿ ಚೆನ್ನಾಗಾಯ್ತಾ? ಡ್ಯಾಡಿ ಹೇಳ್ತಾ ಇದ್ರು ಇದು ಕೆಲಸ ಅಂದ್ರೆ ಕೆಲಸ ಆಯ್ತು, ಎಲ್ಲ ಕಂಪ್ಲೀಟ್ ಚೆನ್ನಾಗಾಗಿದೆ ಅಂತ ಹೇಳಿ. ಖುಷಿ ಆಯ್ತಮ್ಮ? ಚೆನ್ನಾಗಿ ಮಾಡಿದಾರಲ್ಲ? ಕೆಲಸ ಮಾಡುವವರು ಮಾಡಿದ್ರೆ ಕರೆಕ್ಟ್ ಆಗ್ತದೆ. ಹೌದು, ಪ್ರತಿಯೊಂದು ಕರೆಕ್ಟ್ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ಇಂಚು ಆಚೆ ಈಚೆ ಇದ್ದರೂ ಅದನ್ನು ಸರಿ ಮಾಡಿಸ್ತಾರೆ ಅವರು. ಅದು ಕರೆಕ್ಟ್ ಕಾಣೋದಿಲ್ಲ, ಮಿಡ್ಲ್ ಕಾಣೋದಿಲ್ಲ, ಅದು ಕಾಣೋದಿಲ್ಲ, ಇದು ಕಾಣೋದಿಲ್ಲ ಅಂತ ಹೇಳಿ ಕರೆಕ್ಟ್ ಸ್ವಲ್ಪ ಇಂಚು ಆಚೆ ಚೇಂಜ್ ಮಾಡಲಿಕ್ಕೆ ಬಿಡೋದಿಲ್ಲ. ಚೆನ್ನಾಗಿದೆ, ಸೂಪರ್ ಆಗಿದೆ. ಇದು ಡ್ರಾ ಮತ್ತೆ ನಾನು ಹೇಳಿದ್ದು ಇಲ್ಲಿಗೆ ಮತ್ತೆ ಇಲ್ಲಿಗೆ ಬೇಕಂತ ಹೇಳಿ, ಹಾಗೆ ಅದೊಂದು ಬಾಕಿ ಉಳಿತು ಕೆಲಸ, ಅದನ್ನೀಗ ಮಾಡ್ತಾ ಇದ್ದಾರೆ. ಇಲ್ಲದ್ರೆ ಇದು ಕಂಪ್ಲೀಟ್ ಆಗ್ತಿತ್ತು. ಇದು ಡೋರ್ ಎಲ್ಲ ಹೊರಗಡೆ ಪ್ರೊಫೈಲ್ ಡೋರ್ ಅಲ್ವಾ, ಅದನ್ನು ಹೊರಗಡೆ ಆರ್ಡರ್ ಮಾಡಿದ್ದಾರೆ. ಅದೆಲ್ಲ ಇಲ್ಲಿ ಸ್ವಲ್ಪ ಕೆಲಸ ಉಂಟು, ಅದೆಲ್ಲ ಕ್ಲೀನ್ ಆದಮೇಲೆ ಆಮೇಲೆ ಆ ಡೋರ್ ಎಲ್ಲ ಕೂರಿಸ್ತಾರೆ ಇಲ್ಲಿ ಬಂದು. ಮತ್ತು ಇದು ದೊಡ್ಡ ಮಿರರ್ ಫುಲ್ಲು ತಾನೆ. ಓಕೆ, ಊಟ ಎಲ್ಲ ಆಯಿತು. ಇನ್ನು ಸ್ವಲ್ಪ ನಂದು ಮೇಕಪ್ ಎಲ್ಲ, ಕಾಜಲೆಲ್ಲ ಎಲ್ಲ ಸ್ಪ್ರೆಡ್ ಆಗಿರುತ್ತಲ್ಲ ಅದನ್ನೆಲ್ಲ ಈಗ ರಿಮೂವ್ ಮಾಡಿ, ಆಮೇಲೆ ನಂದು ಫೇಸ್ ವಾಶ್ ಎಲ್ಲ ಮಾಡಿ ಆಮೇಲೆ ಮಲಗೋದು. ನೈಟಿದ್ದು ಒಂದು ಹಾಕಿಕೊಂಡಲ್ಲ ಅದನ್ನು ಹಾಕೋದು, ಮಲಗೋದು. ಈಗೆಲ್ಲ ಕಾಜೆಲ್ಲ ಸ್ಪ್ರೆಡ್ ಆಗಿದೆ. ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಣ ಅಂತೇಳಿ. ಅಬ್ಬಾ ದೇವರೇ, ಮಕ್ಕಳು ಇವಾಗ ಪಾತ್ರೆ ತೊಳೆಯಕ್ಕೆ ಹೋಗಿದ್ದಾರೆ, ಹಾಗೂ ಕೆಲಸದವ್ರು ಇನ್ನೂ ಕೂಡ ಇದ್ದಾರೆ. ಕೆಲಸ ಆಗ್ತಾ ಉಂಟು ಅವ್ರದ್ದು. 10:30 11 ಗಂಟೆ ತನಕ ಕೆಲವೊಮ್ಮೆ ನಿಲ್ತಾರೆ. 10:30 ಅವರು ನಿಲ್ತಾರೆ, POP ಅವರು ಹೆಚ್ಚಾಗಿ. ನೋಡ್ತಾ ಇದ್ರಲ್ಲ, ಒಂದೊಂದು ಕೆಲಸ ಆಗ್ತಾ ಉಂಟು. ನಿಮ್ಮ ಜೊತೆ ಒಂದೊಂದೇ ಅಪ್ಡೇಟ್ ಮಾಡ್ತಾ ಇರೋದು ನಾನು. ನಿಮ್ಗೆ ಎನಿಸ್ಬೋದು ಡೈಲಿ ಅವರದ್ದೆಂತ ಮನೆ ತೋರಿಸ್ತಾರೆ ಅಂತ ಹೇಳಿ. ನಮಗೀಗ ಅದೇ ಖುಷಿ. ನಾನು ಆ ಖುಷಿಯನ್ನು ನಿಮ್ಮ ಜೊತೆ ಶೇರ್ ಮಾಡೋದು. ಹಾಗೂ ಏನಾಗ್ತಾ ಉಂಟು ಅಂದರೆ ಈಗ ಯಾರಿಗಾದರೂ ಐಡಿಯಾ ಸಿಗೋದು, ಅದೇ ಬೇರೆ ಯಾರಾದರೂ ಮನೆ ಎಲ್ಲ ಮಾಡುವಾಗ ಅವ್ರಿಗೆ ಕೂಡ ಹೆಲ್ಪ್ ಆಗಲಿ ಅಂತ ಹೇಳಿ ಮಾಡ್ತಾ ಇರೋದು. ಹಾಗೂ ಏನು ಗೊತ್ತಿಲ್ಲ, ಮೇಯ್ನ್ ನಾನು ಅವ್ರು ಮಾಡಿದ್ದು ಎಲ್ಲವನ್ನು ಕೂಡ ತೆಗಿತಾ ಇದ್ದೀನಿ. ನನಗೆ ಅದರಲ್ಲೀಗ ಕೆಲವು ನಾವು ಇಡೋಣ ಅಂತೇಳಿ ಎನಿಸಿದ್ವಿ, ಅದು ತೆಗಿಲಿಕ್ಕೆ ಆಗಲ್ಲ ಹಾಗೀಗೆ ಅಂತೇಳಿ. ಸುಮಾರು ದೊಡ್ಡ ದೊಡ್ಡದು ಎಲ್ಲ ತೆಗಿಲಿಕ್ಕೆ ಆಗಲ್ಲ. ಕೆಲವು ನಮಗೆ ಇಲ್ಲಿ ಕಿಚನ್ ಇದ್ದು ಈ ಸೈಡ್ ಗೋಡೆಗೆಲ್ಲ ಹಾಕಿದ್ದುಂಟು ನೋಡಿ, ತುಂಬ ದೊಡ್ಡ ಪೋರ್ಷನ್ ಅದು ಮಾಡಿದ್ದು. ಅದನ್ನು ತೆಗೆದರೆ ತುಂಬ ನಮಗೆ ಲಾಸ್ ಆಗುತ್ತೆ. ಆದರೆ ಇವಾಗ ನನಗೆ ಚೂರು ಕೂಡ ಧೈರ್ಯ ಇಲ್ಲ. ಯಾಕೆ ಗೊತ್ತಿಲ್ಲ, ಅದಕ್ಕೆಲ್ಲದಕ್ಕೂ ಅವರು ಫ್ಲೈವುಡ್ ಹಾಕಿನೇ ವಾಲ್ಪೇಪರ್ ಹಾಕಿದ್ದಾರೆ. ನಮಗೆ ಅದು ಈಗ ಚೂರು ಕೂಡ ಫ್ಲೈವುಡಲ್ಲಿ ಧೈರ್ಯ ಇಲ್ಲ ನಮಗೆ. ಮತ್ತು ಮುಂದೆ ನೆಕ್ಸ್ಟ್ ವರ್ಷದಲ್ಲಿ ಮತ್ತೆ ಹಾಳಾದರೆ ನಾವು ಏನು ಮಾಡೋದು? ಮತ್ತೆ ಅದೇ ಕೆಲಸ ಮಾಡಲಿಕ್ಕಾಗುತ್ತಾ? ಇದೇ ಇದರಲ್ಲಿ ನಮಗೆ ಸ್ಥಿತಿಯಲ್ಲಿ ನಿಲ್ಲಕ್ಕಾಗುತ್ತಾ? ಮನೆಯಲ್ಲಿ ಆಗಲ್ಲಲ್ವಾ? ಹಾಗೆ ನಾನು ಎಣಿಸಿದ್ದೀನಿ ಅದನ್ನು ಕೂಡ ತೆಗೆಯೋಣ ಅಂತೇಳಿ. ಇವಾಗ ಇನ್ನೊಂದೇನು ಗೊತ್ತುಂಟ, ಈ ರೂಮಲ್ಲಿ ಕೂಡ ಇದರ ಸೈಡ್, ಇದು ಫ್ಲೈವುಡು, ಇದರ ಸೈಡಲ್ಲಿ ಉಂಟು ನೋಡಿ ಮಶ್ರೂಮ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ನನಗೆ ಅದು ಕೂಡ ಈ ರೂಮಲ್ಲಿ ನಾವು ಏನು ಕೆಲಸ ಮಾಡಲ್ಲ ಅಂತ ಹೇಳಿ ಎನಿಸಿದ್ದು. ಯಾಕೆಂದರೆ ಪೇಂಟಿಂಗ್ ಎಲ್ಲ ಮಾಡೋಣ ಅಷ್ಟೇ ಸಾಕು ಅಂತೇಳಿ. ತುಂಬ ನಮಗೆ ಜಾಸ್ತಿ ಆಗುತ್ತೆ, ನಮ್ಮ ಬಜೆಟ್ ಮೇಲಾಗುತ್ತೆ ನಮಗಿದು. ಆದರೂ ನಾನು ಮಾಡಿಸ್ತಾ ಇದ್ದೀನಿ. ನೀವೇ ಎನಿಸಿ, 1 ವರ್ಷದಲ್ಲಿ ಅಷ್ಟು ನಾವು ಖರ್ಚು ಮಾಡಿ ಮತ್ತೊಮ್ಮೆ ಅಷ್ಟೇ ಮಾಡ್ತಾ ಇದ್ದೀನಿ ಅಂದರೆ ಎಷ್ಟು ನಾವು ಈಗ ಮತ್ತೆ ಅದೇ ಪೊಸಿಷನಲ್ಲಿ ಹೋಗ್ತಾ ಇದ್ವಿ. ಸಾಲ ಅದು ಇದೆಲ್ಲ ಮಾಡಿ ಸುಮ್ಮನೆ ಎಲ್ಲರೂ ಎಣಿಸ್ತಾರೆ, ನಿಮಗೆ ಯೂಟ್ಯೂಬ್ ಉಂಟಲ್ವಾ, ನೀವು ಯೂಟ್ಯೂಬ್ ಇದರಿಂದ ಆಯಿತು ಹಣ ಹಾಕ್ತಾ ಇದ್ದೀರಂತೆ. ನಮ್ಮದು ಜಮಾಪುಂಜಿ ಅಂತ ಹೇಳ್ತೀವಿ ನೋಡಿ, ಅದನ್ನು ನಾವು ಮೊದಲೇ ಹಾಕೇ ಆಗಿದೆ. ಇವಾಗ ನಾವು ಸ್ವಲ್ಪ ಬಂದಿದ್ದು ಇದು ಮಾಡಿದ್ದು ಅದನ್ನು ಉಳಿದಿದ್ದು ಅದನ್ನು ಮಾಡ್ತಾ ಇದ್ವಿ. ನಮ್ಮ ಕಷ್ಟ ಅದು ನಮಗೆ ಮಾತ್ರ ಗೊತ್ತಿರುತ್ತೆ, ಯಾರಿಗೆ ಗೊತ್ತಿರಲ್ಲ. ಹಾಗೆ ಇವಾಗ ಇದು ಕೂಡ ನಾನು ಎನಿಸಿದ್ದು ಇದೆಲ್ಲ ತೆಗೆದು ಬಿಸಾಡ್ತೀನಿ. ಇದು ಕೂಡ ತೆಗಿತೀನಿ ನಾನು, ತೆಗೆದು ಜಸ್ಟ್ ಪೇಂಟಿಂಗ್ ಆದರೂ ಮಾಡಿ ಇಡೋಣ ಅಂತ ಹೇಳಿ. ವಾಲ್ ಪೇಂಟಿಂಗ್ ಆದರೂ ಮಾಡ್ಬೋದಲ್ವಾ? ಇದೆಲ್ಲ ಎಂಥ ಕರ್ಮ, ಎಂಥ ಬೇಡ ಅಂತೇಳಿ ಎನಿಸಿದ್ದೀನಿ. ಯಾಕೆಂದರೆ ಈ ಸೈಡಲ್ಲಿ ಕೂಡ ಮಶ್ರೂಮ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಅದು ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಹಾಗಾಗಿ ನನಗೆ ಚೂರು ಕೂಡ ಧೈರ್ಯ ಇಲ್ಲ ಇವಾಗ. ಎಲ್ಲಿಂದ ಏನು ಬರುತ್ತೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಅಷ್ಟೊಂದು ಸರ್ಪ್ರೈಸ್ ಇಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ, ನನಗೆ ಅದೇ ಸರ್ಪ್ರೈಸ್ ಇಟ್ಟಿದ್ದಾರೆ ಅವರು. ತುಂಬ ಅಂದರೆ ಹೆದರಿಕೆ ಆಗ್ತಾ ಉಂಟು ನನಗೆ. ಹಾಗೂ ಈ ವಾರ್ಡ್ರೋಬ್ಸ್ ಎಲ್ಲ ಬೆಂಡ್ ಆಗಿದೆ, ಅದು ನಿಮಗೆ ಗೊತ್ತುಂಟಲ್ಲ. ಅದನ್ನು ನಾನೀಗ ಮುಟ್ಟುವ ಹಾಗೆ ಇಲ್ಲ, ನನಗೆ ಅಷ್ಟು ಈಗ ಆಗೋದಿಲ್ಲ. ಇನ್ನು ಅಮ್ಮನ ರೂಮಲ್ಲಿ ಕೂಡ ಕೆಲಸ ಮಾಡಿಸ್ಲಿಕ್ಕೆ ಉಂಟು ತುಂಬ. ಏನು ಮಾಡೋದು, ನನಗೆ ತುಂಬ ಕಷ್ಟ ಆಗ್ತಾ ಉಂಟು. ಆದರೂ ಒಮ್ಮೆ ಎಲ್ಲ ಸರಿ ಮಾಡಿಯೇ ಕೂತ್ಕೊಳ್ಳೋಣ ಅಂತೇಳಿ ಎನಿಸಿದ್ದೀವಿ.
ಮತ್ತೆ ಪುನಃ ಇದಕ್ಕೆ ಖಾಲಿ ಇಟ್ಟರೂ ಪರವಾಗಿಲ್ಲ, ಆದರೆ ಅವರು ಮಾಡಿದ್ದು ಒಂದು ಕೂಡ ಇಡೋದು ಬೇಡ ಅಂತೇಳಿ ನಾನು ಎಣಿಸಿದ್ದೀನಿ. ಹಾಗೆ ನೋಡೋಣ ಏನಾಗುತ್ತೆ ಅಂತೇಳಿ ಮುಂದೆ. ಹಾಗೆ ನಾನು ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಲ್ವಾ. ಓಕೆ, ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನನಗೋಸ್ಕರ ಪ್ರೇ ಮಾಡಿ, ಎಲ್ಲ ಒಳ್ಳೆಯದೇ ಆಗಲಿಕ್ಕೆ ಪ್ರೇ ಮಾಡಿ. ಯಾಕೆಂದರೆ ನಾನು ಕೂಡ ನಿಮಗೋಸ್ಕರ ಎಲ್ಲರಿಗೂ ಕೂಡ ಪ್ರೇ ಮಾಡ್ತಾ ಇರ್ತೀನಿ. ಹಾಗೂ ತುಂಬ ಜನ ನಾವು ಸೇರಿ ಪ್ರೇ ಮಾಡಿದರೆ ಎಲ್ಲನೂ ಒಳ್ಳೆಯದಾಗುತ್ತಂತೆ ಅಲ್ವಾ.